ಮಣಕಳಲ್ಲೇ ಪತ್ರಿಕೆಯನ್ನು ಇಟ್ಕೊಂಡು 2004 ಬಂದು ಆ ಪತ್ರಿಕೆಯನ್ನು ತೋರಿಸಿದ್ರು. ಪ್ರತಿಯೊಬ್ಬ ಮಾಧ್ಯಮಗಳು ನನಗೆ ಸಿಂಗಲ್ ಡಿಜಿಟ್ಸ್ ಕೊಟ್ಟಿದ್ರು. ಆದರೆ ಲಂಕೇಶ್ ಪತ್ರಿಕೆ ಇಂದ್ರಜಿತ್ ಗೌರಿ ಅವರೊಬ್ಬರೇ ನನಗೆ 58 ಸೀಟ್ ಬರುತ್ತೆ ಅಂತ ಹೇಳಿದ್ದು. ಅದು 58 ಸೀಟ್ ಕರೆಕ್ಟಾಗಿ ಬಂತು ಅಂತ ಅಂದ್ಬಿಟ್ಟು ಅವರು ಒಂದು ವೇದಿಕೆಯಲ್ಲಿ ಇದೇ JSS ಕಾಲೇಜಿನ ಒಂದು ಸಭಾಂಗಣದಲ್ಲಿ ಅದನ್ನು ಮಾತುಗಳನ್ನಾಡಿದ್ರು. ಅದಾದ ನಂತರ ಹಲವಾರು ನಾವು ಲೇಖನಗಳು, ಸ್ಟೋರೀಸು, ವರದಿಗಳು ಮಾಡಿದ್ದೀವಿ, ನಿಮಗೆಲ್ಲ ಗೊತ್ತಿದೆ. ಆದರೆ ಒಬ್ಬ ಸಿನಿಮಾ ನಿರ್ದೇಶಕನಾಗಿ ನನಗೆ ಅತ್ಯಂತ ಬೆಂಬಲ ನೀಡಿರೋದು ಇದೇ ಮಂಡ್ಯ ಜಿಲ್ಲೆಯವರು. ಇವತ್ತು ಗೌರಿ ಸಿನಿಮಾದ ಈ ಒಂದು ಪತ್ರಿಕಾಗೋಷ್ಠಿಗೆ ಇವೆಲ್ಲ ಬಂದಿದ್ದೀರಾ. ಅದ್ಭುತವಾಗಿ ಮೂಡಿ ಬಂದಿದೆ ಸಿನಿಮಾ. ಒಂದು ವಿಶೇಷವಾದ ಒಂದು ಸಂದೇಶ ಕೂಡ ಇದೆ ಈ ಸಿನಿಮಾನಲ್ಲಿ. ಒಂದು ಸಂಗೀತ ಅಂತೂ ಅದ್ಭುತವಾಗಿ ಬಂದಿದೆ. ಮತ್ತು ಈಗಾಗಲೇ ಟೈಮ್ ಬರುತ್ತೆ ವೈರಲ್ ಆಗಿ 12,000 ರೀಲು ಇನ್ಸ್ಟಾಗ್ರಾಮಲ್ಲಿ ಆಗಿದೆ. ಯಾವುದೇ ಸಿನಿಮಾದ ಒಂದು ಹಾಡು ರಿಲೀಸ್ಗೂ ಮುಂಚೆ ಇಷ್ಟು ರೀಲ್ಗಳಾಗಿ ಒಂದು ದಾಖಲೆ ಸೃಷ್ಟಿಯಾಗಲಿಲ್ಲ. ರಿಲೀಸ್ ಆಗಿ ಧೂಳು ಎಬ್ಸಾವ ಅಂತ ಸಾಂಗು 4 ದಿನ ಆಯಿತು. ಈಗಾಗಲೇ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಟ್ರೆಂಡಿಂಗ್ ಆಗಿ ಟಾಪ್ 4ಅಲ್ಲಿದೆ ಇಡೀ ಭಾರತದಲ್ಲಿ. ಅದು ದೊಡ್ಡ ಸಿನಿಮಾಗಳು, ಅಂತಾರಾಷ್ಟ್ರೀಯ ಮಟ್ಟದ, ರಾಷ್ಟ್ರೀಯ ಮಟ್ಟದ ಕಲ್ಕಿ ಸಿನಿಮಾ ಜೊತೆ ಅಲ್ಲಿ ಯೂಟ್ಯೂಬಲ್ಲಿ ಆ 4 ಸಿನಿಮಾಗಳಿರೋದು ನಮ್ಮ ಇಡೀ ತಂಡಕ್ಕೆ ಒಂದು ಬೆನ್ನು ತಟ್ಟುವ, ಒಂದು ಹೆಮ್ಮೆ ಪಡುವಂಥ ವಿಷಯ ಅಂತ ಹೇಳ್ಬೋದು. ಮತ್ತು ಇಲ್ಲಿ ವೇದಿಕೆಯನ್ನು ಕೂತಿರೋರಿಬ್ಬರು ಅದ್ಭುತವಾದ ನಿಮ್ಮೆಲ್ಲರ ಕನ್ನಡ ಪ್ರತಿಭೆ. ಸಮರ್ಜಿತ್ ಲಂಕೇಶ್ ಸಾಕಷ್ಟು ಶ್ರಮ ಪಟ್ಟಿದ್ದಾನೆ, ತುಂಬ ಕಷ್ಟಪಟ್ಟಿದ್ದಾನೆ. ಒಂದು ಆ್ಯಕ್ಟರ್ ಆಗಿರೋ ಒಂದು ಪ್ಯಾಷನ್ ಇದ್ದರೆ ಮಾತ್ರ ಇಷ್ಟು ಶ್ರಮ ಪಟ್ಟು ತಯಾರಿ ತೊಗೊಂಡು ಬರ್ಬೋದು ಅಂತ ನಾನೊಬ್ಬ ತಂದೆಯಾಗಿ ಹೇಳ್ತಾ ಇಲ್ಲ, ಒಬ್ಬ ನಿರ್ದೇಶಕನಾಗಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ಅದು ಡ್ಯಾನ್ಸ್ ಇರ್ಬೋದು, ಫೈಟ್ ಇರ್ಬೋದು, ಅಥವಾ ಆ್ಯಕ್ಟಿಂಗ್ ಇರ್ಬೋದು, ಪ್ರತಿಯೊಂದು ಅಂಶದಲ್ಲೂ ಪ್ರತಿದಿನ ಸತತವಾಗಿ 4 ವರ್ಷ 10 ರಿಂದ 12 ಗಂಟೆ ಟ್ರೈನಿಂಗ್ ಮಾಡ್ತಾ ಇದ್ದ. ಅದು 10 ರಿಂದ 12 ಗಂಟೆ ಕೆಲಸ ಮಾಡೋದು ಬೇರೆ, ಆದರೆ ಫಿಸಿಕಲ್ ಆಗಿ ಅದು ಜಿಮ್ನಾಸ್ಟಿಕ್ಸು, ಡ್ಯಾನ್ಸು, ಫೈಟು ಇದೆಲ್ಲ ಟ್ರೈನಿಂಗ್ ಮಾಡ್ತಾ ಇದ್ದೆ. ನನಗೇನೆ ಅವನಿಗೆ ನೋಡಿ ಒಂಥರ ನೋವಾಗ್ತಾ ಇತ್ತು. ಆ ಥರ ಒಂದು ಟ್ರೈನಿಂಗ್ ಮಾಡ್ಕೊಂಡು ಬಂದಿರೋದು. ಆಮೇಲೆ ಒಂದು ಯುವ ಪ್ರತಿಭೆ. ನೀವೆಲ್ಲ ಈಗಾಗಲೇ 2 ಸಾಂಗ್ ಹಿಟ್ ಮಾಡೋ ಮೂಲಕ ಬೆಂಬಲ ನೀಡಿದ್ದೀರಾ. ಇದೇ ಥರ ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅವ್ರ ಜೊತೆಗಿರೋದು ಸಾನ್ಯಾ ಅಯ್ಯರು ಇದೆ, ನಂಜನಗೂಡಿನವರು, ಮತ್ತು ಒಂದು ಕಿರಿತೆರೆಯಲ್ಲಿ ಈಗಾಗಲೇ ಹೆಸರು ಮಾಡಿರೋರು, ಮತ್ತು ಒಂದು ಬಾಲ್ಯ ನಟಿಯಾಗಿ ಈಗಾಗಲೇ ರಾಜ್ಯ ಪ್ರಶಸ್ತಿ ಬಂದಿದೆ, ಮತ್ತು ಒಂದು ಅದ್ಭುತವಾದ ಪ್ರತಿಭೆ. ಕನ್ನಡ ಅಂತೂ ಎಷ್ಟು ಅಚ್ಚುಕಟ್ಟಾಗಿ ಮಾತಾಡ್ತಾರೆ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಯಾವುದೇ ನಾಯಕ ನಟಿ ಇಷ್ಟು ಚೆನ್ನಾಗಿ ಒಂದು ಕನ್ನಡ ಮಾತಾಡೋದು ನಾನು ನೋಡಿಲ್ಲ. ಕವನಗಳು ಬರೀತಾರೆ. ಅದಾದಮೇಲೆ ಒಂದು ದೊಡ್ಡ ಭವಿಷ್ಯ ಇದೆ. ಈಗಾಗಲೇ ಹೇಳ್ತಾ ಇದ್ರು ದೀಪಿಕಾ ಪಡ್ಕೋಣೆ, ಇಲಿಯಾನ, ಸದಾ, ಇವರೆಲ್ಲ ಹೆಸರು, ವಸುಂಧರಾ ದಾಸ್ ಅಂತ. ಅವರೆಲ್ಲರಿಗಿಂತ ದೊಡ್ಡ ಹೆಸರು ಮಾಡ್ತಾರೆ ಅಂತ ನಾನೊಬ್ಬ ನಿರ್ದೇಶಕನಾಗಿ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಆ ಥರ ಒಂದು ಪ್ರತಿಭೆ. ಮತ್ತು ಆ್ಯಕ್ಟಿಂಗ್ ಮಾಡೋದಕ್ಕೆ ಅವ್ರು ಬಂದಿದ್ದಾರೆ. ಬೇರೆ ಎಲ್ಲ ಒಂದು ಆ್ಯಕ್ಟಿಂಗು ಬೇರೆ ಕನಸು ಕಾಣ್ಕೊಳ್ಳೋಕೆ ಬರ್ತಾರೆ. ಆದರೆ ಇವರು ಆ್ಯಕ್ಟಿಂಗಲ್ಲಿ ನಾನೇನೋ ಒಂದು ಸಾಧನೆ ಮಾಡಬೇಕು ಅಂತ ಬಂದಿದ್ದಾರೆ. ಅವರಿಬ್ಬರಿಗೂ ಒಳ್ಳೆಯದಾಗಲಿ. ಮತ್ತು ಒಂದು ದೊಡ್ಡ, ಈಗಾಗಲೇ ನೀವು ಓದಿರ್ತೀರ, ಒಂದು ದೊಡ್ಡ ತಾರಾಂಗಣ, ಒಂದು 70-80 ಜನದ ಒಂದು ದೊಡ್ಡ ತಾರಾಂಗಣ, ಯುವ ಪ್ರತಿಭೆಗಳಿದ್ದಾರೆ. ಆಮೇಲೆ ಸಾಕಷ್ಟು ಹೆಸರು ಮಾಡಿರೋಂಥ ಮಾನಸಿ ಸುಧೀರ್ ಇರ್ಬೋದು, ಮತ್ತು ರಾಜೀವ್ ಪಿಳ್ಳೆ ಇರ್ಬೋದು, ಮತ್ತು ಯೋಗಿ ಯೋಗಿ ಇರ್ಬೋದು, ಸಂಜನಾ ಆನಂದ್ ಇರ್ಬೋದು, ಹಲವಾರು ಜನ, ನೀನಾಸಂ ಸತೀಶ್ ಇರ್ಬೋದು, ನೀನಾಸಂ ಸಂಪತ್ ಮೈತ್ರಿ ಇರ್ಬೋದು, ನೀನಾಸಂ ಅಶ್ವಥ್ ಅವ್ರು ಇರ್ಬೋದು, ಹಲವಾರು ಜನ. ಇನ್ಫ್ಯಾಕ್ಟ್